ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದ ಶರಣ ಸಂಕಲ್ಪದ 89ನೇ ಮಠವಾಗಿ ಕೃಷ್ಣಗಿರಿ ಡಿಸ್ಟಿಕ್ ನಲ್ಲಿರುವಂತಹ ಹೊಸೂರು ಮಠದ ಒಂದು ಶ್ರೀ ಪಾದರಾಜ ಮಠದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳ ಹಾಗೂ ಮುಖ್ಯ ಪ್ರಾಣರ ದರ್ಶನವನ್ನು ಪಡೆದು ಪುನೀತರಾಗೋಣ ಬನ್ನಿ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದ ಶರಣ ಸಂಕಲ್ಪದ 89ನೇ ಮಠವಾಗಿ ನಾನು ಇಂದು ಕೃಷ್ಣಗಿರಿ ಜಿಲ್ಲೆಯಿರುವಂತಹ ಹೊಸೂರಿನಲ್ಲಿರುವಂತಹ ರಾಘವೇಂದ್ರರ ಸಮಿತಿ ಅಂದ್ರೆ ಇದು ಶ್ರೀ ಪಾದರಾಜ ಮಠದ ಒಂದು ಶಾಖಾ ಮಠವಾಗಿದೆ. ಇಲ್ಲಿ ವಿಶೇಷವಾದಂತಹ ಸಾನ್ನಿಧ್ಯ, ಇಲ್ಲಿ ನೋಡಿದಂತಹ ಒಂದು ಪೂಜಾ ಕೈಂಕರ್ಯ ಬಹಳ ರೋಮಾಂಚನವಾಗಿತ್ತು. ನಮ್ಮ ಆಚಾರ್ಯರು ನೋಡ್ತಿದ್ದೆ, ಬಹಳ ಒಂದು ಮೂರು ತಾಸಿನವರೆಗೂ ನೋಡ್ತಿದ್ದೆ. ಆ ವಿಶೇಷವಾದಂತಹ ಸಾನ್ನಿಧ್ಯದಲ್ಲಿ ಇಲ್ಲಿ ಎಲ್ಲ ಕಡೆ ನೋಡ್ತೇವೆ. ಮುಂದೆ ಮಾತ್ರ ನೀವು ರಾಯರ ಕಣ್ಣುಗಳಾಗ್ಲಿ ಆ ಒಂದು ಬಟ್ಟು ಧಾರಣೆ ಆಗಿ ನೋಡ್ತೀವಿ. ಇಲ್ಲಿ 4 ಕಡೆ ಕೂಡ ಅವರಿಟ್ಟಿ 4 ಕೂಡ ಹೂವನ್ನ ತೊಡಿಸಿ ಈ 4 ಮೂಲೆಯೂ ಕೂಡ ಅವರು ಪೂಜೆಯನ್ನ ಮಾಡಿ ಇಲ್ಲಿ ವಿಶೇಷ ಅಂತ ನಾನು ಇದು ಮೊದಲಾದಾಗ ನೋಡಿರೋದು. ಸೊ ಅದು ಈ ಮಠದ ವಿಶೇಷ ಅಂತಾನು ಹೇಳ್ತೀನಿ. ಹಾಗಾದ್ರೆ ಈ ಮಠದ ಒಂದು ಸ್ಥಾಪನೆ, ಈ ಒಂದು ಮಠದ ಕೈಂಕರ್ಯ ಹಾಗೂ ಸ್ಥಳ ಮಹಿಮೆಯನ್ನ ತಿಳ್ಕೊಳ್ಳಿಕ್ಕೆ ವೆಂಕಟೇಶ್ ಆಚಾರ್ಯ ಇದ್ದಾರೆ. ಅವ್ರು ಕೂಡ ನಮಗೆ ಬಹಳ ಒಂದು ಅತ್ಪೂರ್ವವಾಗಿ ಸ್ವಾಗತಿಸಿ ನಮ್ಮನ್ನ ಇಲ್ಲಿ ಬರ್ಮಾಡ್ಕೊಂಡ್ರು. ಅವ್ರ ಮೂಲಕ ಈ ಮಠದ ಒಂದು ಸ್ಥಾಪನೆಯನ್ನ ಕೇಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ, ಶ್ರೀ ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗತ್ ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಪ್ರತಿ ಗುರುವಾರವೂ ಹೊಸೂರಿನಲ್ಲಿ ಇರುವಂತ ಸಂತೆಪೇಟೆನಲ್ಲಿರುವಂತ ಶ್ರೀ ರಾಘವೇಂದ್ರ ಸ್ವಾಮಿ ಸನ್ನಿಧಿನಲ್ಲಿ ವಿಶೇಷವಾದ ಪೂಜೆ ನಡೀತಾ ಇದೆ. ಭಕ್ತರು ಬೆಳಗಿನಿಂದ ಸಾಯಂಕಾಲವರೆಗೂ ಬಿಡುವಿಲ್ದಿರ ಅಪಾರವಾಗಿ ಬಂದು ನಡೀತಾ ಇದೆ. ಇಲ್ಲಿ ಯಾವುದೇ ಭಕ್ತರನ್ನ ನೀವು ಬನ್ನಿ ಬನ್ನಿ ಅಂತ ಯಾರು ಕರೆಯೋದಿಲ್ಲ. ತಾನಾಗಿ ಬಂದು ಇಲ್ಲಿ ರಾಯರ ಪಾದೋದಕವನ್ನ ಪ್ರೋಕ್ಷಣೆ ಮಾಡಿಕೊಂಡು ತೀರ್ಥವನ್ನು ತಗೊಂಡು ಮಂಗಳಾರತಿ ತಗೊಂಡು ಅವ್ರು ಹೋಗುತ್ತಾರೆ. ಅವ್ರ ಬೇಡಿಕೆಗಳು ಏನೇ ಬೇಡಿಕೆಗಳಿದ್ಯೋ ಅದು ಇದು ಎಷ್ಟು ಆದಷ್ಟು ಬೇಗ ಅವರಿಗೆ ಸಿದ್ಧಿ ಆಗುತ್ತಾ ಇದೆ. ಅದಕ್ಕೆ ಕಾರಣ ಇಲ್ಲಿ ನಡೀತಾ ಇರೋ ರಾಯರ ಸನ್ನಿಧಾನ. ಇದರಲ್ಲಿ ಮೊದಲು ಬಂದು ಸುಮಾರು ಒಂದು 200-300 ವರ್ಷಕ್ಕೂ ಮುಂಚೆ ಇದು ಮುಳುಬಾಗಲು ಆಂಜನೇಯ ಅಂತ ಪ್ರಸಿದ್ಧವಾಗಿ ಆಂಜನೇಯ ಕ್ಷೇತ್ರವಾಗಿತ್ತು. ಆ ಆಂಜನೇಯ ಕ್ಷೇತ್ರ ಅಲ್ಲಿದೆ. ಪ್ರಾಣದೇವರು ಆಂಜನೇಯ. ಇದು ಮೊದಲು ರೂಪ ತಿಳಿತಾನೆ ಇರ್ಲಿಲ್ಲ. ದಿನ ದಿನ ಬೆಳೀತಾ ಇದೆ ಈ ರೂಪ ಬಂದು ಆಂಜನೇಯನ ರೂಪ. ಮೊದಲು ನಮಗ್ ಕಾಣಿಸ್ತಾನೆ ಇರ್ಲಿಲ್ಲ. ಇವ ಅಂಗಾಂಗಗಳು ತುಂಬಾ ಸ್ಪಷ್ಟವಾಗಿದೆ. ಆಮೇಲೆ ಒಂದು 35 ವರ್ಷಕ್ಕೆ ಮುಂಚೆ ಬಂದು ಇದು ಮೊದಲು ಪೂಜೆ ಮಾಡ್ತಾ ಇದ್ದು ರಾಜರಾಯರು ಅಂತ ಹೇಳ್ಬಿಟ್ಟು ಹೊಸೂರದವರು ಪೂಜೆ ಮಾಡ್ತಾ ಇದ್ರು. ಅವ್ರದೇ ಇದು ದೇವಸ್ಥಾನ. ಆಮೇಲೆ ಅವರ ಅನಂತರ ಅವ್ರ ಅಳಿಯ ಬಂದು ಶ್ರೀನಿವಾಸಾಚಾರ್ಯರು, ಅವ್ರ ಮನೆಯವರು ಲಕ್ಷ್ಮೀಬಾಯಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಸ್ವಂತ ದೊಡ್ಡಮ್ಮ ಆಗ್ಬೇಕು. ಅವರು ಬಂದು ಇದನ್ನ ಬಂದು ಮುಳಬಾಗಲು ಶ್ರೀಪಾದರಾಜನ ಮಠಕ್ಕೆ ಅವರು ಕೊಟ್ರು. ಆವಾಗ ವಿಜ್ಞಾನ ನಿಧಿ ತೀರ್ಥರು ಅಂತ ಹೇಳ್ಬಿಟ್ಟು ಮುಳಬಾಗಲಿನಲ್ಲಿ ಇದ್ದಂತ ಯತಿಗಳು, ತುಂಬಾ ದೊಡ್ಡ ಮುಖ್ಯವಾದಂತ ಯತಿಗಳು ಅವರು ಬಂದು
ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿ ಮುತ್ತಿಕಾ ಒಂದು ಮಂತ್ರಾಲಯದಿಂದ ತಗೊಂಡು ಬಂದು ಇಲ್ಲಿಗೆ ವೃಂದಾವನನ್ನ ಸ್ಥಾಪನೆ ಮಾಡಿದ್ರು. ಅವ್ರು ಸ್ಥಾಪನೆ ಮಾಡಿದಾಗಿನಿಂದ ಅವರು ತುಂಬಾ ಶಕ್ತಿವಂತರು. ಅವ್ರು ಬಂದು ತಪಶಕ್ತಿ ತುಂಬಾ ಜಾಸ್ತಿ ಇತ್ತು ಅವರಿಗೆ. ಅವರ ಕೈನಲ್ಲಿ ಮಾಡಿದ್ದು ಮಂತ್ರಾಲಯದಿಂದ ಮುತ್ತಿಗೆ ತಗೊಂಡು ಬಂದು ಮುತ್ತಿಗಾ ಬೃಂದಾವನ ಸ್ಥಾಪನೆ ಮಾಡಿದ್ರು. ಅವತ್ತಿನಿಂದ ಜನಗಳು ಬರ್ತಾನೆ ಇದ್ದಾರೆ, ಅವರಿಗೆ ಬೇಡಿಕೆಗಳು ನೆರವೇರ್ತಾನೆ ಇದೆ. ಅದಕ್ಕೆ ಬೆಳಿಗ್ಗೆ ನೀವು ಈ ಬಾಗಿಲು ನಮ್ಗೆ ಹಾಕೋದಕ್ಕೆ ಇದು ತಿರುಪತಿ ಮಾದರಿ ಆಗ್ಬಿಟ್ಟಿದೆ ಬಂದುದು. ಅಷ್ಟು ಮಹತ್ತರವಾದಂತ ಕ್ಷೇತ್ರ. ಲಾಸ್ಟ್ ಒಂದು ತಿಂಗಳ ಮುಂಚೆ ಒಬ್ರು ಬಂದಿದ್ರು. ಒಂದು ವಿಶೇಷವಾದ ಇಲ್ಲಿ ನಡೀತಾ ಇತ್ತು, ರಾಘವೇಂದ್ರ ಸ್ವಾಮಿಗಳು ಸಪ್ತಾಹ ನಡೀತು. ಆ ಸಪ್ತಾಹ ದಿನ ಒಬ್ರು ಬಂದು ಕೂತ್ಕೊಂಡು ಕೂತ್ಕೊಳಕ್ ಆಗ್ಲಿಲ್ಲ, ನಿಂತ್ಕೊಂಡಿದ್ರು, ಚೇರ್ ಹಾಕ್ತಾ ಕೂತ್ಕೊಂಡಿದ್ರು, ಅಳ್ತಾ ಇದ್ರು. ಯಾಕಮ್ಮ ಅಳ್ತಾ ಇದ್ದೀರಿ ಅಂತ. ನಾನು ನಿನ್ನೆಲ್ಲ ಮೊನ್ನೆ ಮಧ್ಯಾಹ್ನ ಬೆಡ್ ಮೇಲೆ ಹಾಸ್ಪಿಟಲ್ ನಲ್ಲಿ ಮಲ್ಕೊಂಡಿದ್ದೆ. ನನಗೆ ಬಂದು ಅವ್ರ ಮಗ ಡಾಕ್ಟ್ರು, ಅವರು ಆಪರೇಷನ್ ಮಾಡಿ ಏನೇನೋ ಮಾಡ್ತಾ ಇದ್ದಾರೆ, ಡಯಾಲಿಸಿಸ್ ಎಲ್ಲ ತುಂಬಾ ಮಾಡ್ತಾ ಇದ್ದಾರೆ. ನಿಮ್ದೆಲ್ಲ ಕೈ ಬಿಟ್ಬಿಟ್ಟು ನಮ್ ಕೈನಲ್ಲಿ ಆಗೋದಿಲ್ಲ, ಕೃಷ್ಣಾರ್ಪಣ ಅಂತ ನಾನು ಹೇಳ್ಬಿಟ್ರು. ನಾನು ಇನ್ಮೇಲೆ ಬರೋ ಸ್ಟೇಜ್ ನಲ್ಲಿ ಇಲ್ಲ. ಆದ್ರೆ ಅಲ್ಲಿಂದ ನನಗೆ ತಿಳಿದಿದ್ದು ರಾಘವೇಂದ್ರ ಸ್ವಾಮಿಗಳು ಯಾವಾಗ ಬರ್ತಾ ಇದ್ದೆ, ಅಲ್ಲಿಂದ ಇದೇ ಅರ್ಚಕರು ಇವರಿಗೆ ಫೋನ್ ಮಾಡಿದ್ದಾರೆ, ಸ್ವಾಮಿ ನನ್ ಕಷ್ಟ ಹೀಗಿದೆ, ನನ್ನ ಹೆಸರು ಒಂದು ಅರ್ಚನೆ ಮಾಡ್ರಿ ಅಂತ ಹೇಳಿದ್ರು. ಆ ಅರ್ಚನೆ ಅವರು ಯಾಕೆ ಅರ್ಚನೆ ಮಾಡಿದ್ರು ಏನೋ ನಮಗ್ ಗೊತ್ತಿಲ್ಲ. ಅಯ್ಯಮ್ಮ ಬಂದು 2ನೇ ದಿನ 3ನೇ ದಿನ ಚರ್ನಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಬಂದು ಯಾವ ಡಾಕ್ಟ್ರು ಇಲ್ಲ, ಏನು ಇಲ್ಲ. ಆ ತರ ಒಂದು ಸಂಭವ ನಡೀತು. ಅದು ವಿಡಿಯೋ ಕ್ಲಿಪ್ ನಿಮಗ್ ಕಳಿಸಿದ್ದೀನಿ, ನೀವು ಯಾರಿಗ್ ಬೇಕಾದ್ರೂ ಫಾರ್ವರ್ಡ್ ಮಾಡಿ. ಇದಕ್ಕೆ ಮುಂಚೆ ಒಂದು ಘಟನೆ ನಡೀತು. ಇಲ್ಲಿ TVS ನಗರದಲ್ಲಿ ಒಬ್ರು ಇದ್ದಾರೆ, ಸ್ವಲ್ಪ ಹೊತ್ತು ಮುಂಚೆ ಅಲ್ಲಿ ಬಂದಿದ್ರು. ಅವ್ರ ಮಗ ಬಂದು ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್ ನಲ್ಲಿ ದಿಢೀರಂತ ಅವರು ಯಾವ್ದೋ ಒಂದು ಕಾರಣದಿಂದ ಅವ್ರಿಗೆ ಮೈಕ್ ಸರಿ ಇಲ್ದಿರಾಗಿ ಪ್ಯಾರಾಲಿಸಿಸ್ ಮಾತ್ರ ಆಗೊಂಡು ಮೈಕ್ ಜ್ಞಾನ ಇಲ್ದಿರ ಇದರಲ್ಲಿ ಕೋಮಾ ಸ್ಟೇಜ್ಗೆ ಬಂದು ಆಮೇಲೆ ಇಲ್ಲಿ ಕಾವೇರಿ ಹಾಸ್ಪಿಟಲ್ ಇದೆ ಹೊಸೂರು ಹಾಸನಲ್ಲಿ. ಅಲ್ಲಿ ಇನ್ನೂ ಸುಮಾರು 1 ತಿಂಗಳ ದಿನ ಟ್ರೀಟ್ಮೆಂಟ್ ಕೊಟ್ಟರು. ಆದ್ರೆ ಅವರು ಡಾಕ್ಟರ್ ಏನ್ ಹೇಳ್ಬಿಟ್ರು, ನಮ್ ಕೈನಾಗಿ ಟ್ರೀಟ್ಮೆಂಟ್ ಕೊಟ್ಬಿಟ್ವಿ, ಇನ್ಮೇಲೆ ಆಗೋದಿಲ್ಲ, ನೀವೇನು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ರು. ಅವರು ರಾಘವೇಂದ್ರ ಸ್ವಾಮಿಗಳು ಭಕ್ತರು. ಅವರು ಚೆನ್ನೈ ಬೇಸಿಂದ ಅವರು ಬಂದು ಚೆನ್ನೈನಿಂದ ಇಲ್ಲಿ ಬಂದಿದ್ದಾರೆ. ಆವಾಗ ರಾತ್ರಿ ಎಲ್ಲ ನಿದ್ದೆ ಹೋಗ್ಲಿಲ್ಲ. ಅವ್ರ ಮಗನ ಕಣ್ಣು ನೀರ್ ಸುರಿಸ್ತಾ ತಲೆ ಮುಂದೆ ರಾಯರನ್ನ ಧ್ಯಾನ ಮಾಡ್ಕೊಂಡು ಕುತ್ಕೊಂಡಿದ್ರು. ಏನ್ ಮಾಡೋದು ಅಂತ ತಿಳಿದು ಆವತ್ತಿನ ರಾತ್ರಿ ಕನಸಿನಲ್ಲಿ ಚೆನ್ನೈನಲ್ಲಿ ಅವ್ರ ತಂಗಿ ಇದ್ದಾರೆ. ಅವ್ರ ತಂಗಿ ಕನಸಿನಲ್ಲಿ ರಾಯರು ಹೋಗಿ, ಅಮ್ಮ ನಾನು ಹೊಸೂರಿನಲ್ಲಿ ಇದ್ದೀನಿ, ನಾನು ನಿರ್ಮಾಲ್ಯ ತಗೊಂಡ್ ಬಂದು ಕೊಡ್ರಿ ಸರೋಗುತ್ತೆ ಅಂತ ಹೇಳಿದ್ರು. ಅವರು ಅಲ್ಲಿಂದ ಅವ್ರ ತಮ್ಮ ಇಲ್ಲಿ ಜೊತೆ ಮುಂಚೆ ಬಂದಿದ್ರು ಇಲ್ಲಿ ಸುಂದರ್ ಅಂತ ಹೇಳ್ಬಿಟ್ಟು. ಅವ್ರು ಬಂದು ಅವ್ರಿಗೆ ಹೇಳಿದ್ರು, ಫೋನ್ ಮಾಡಿದ್ದಾರೆ. ಅವ್ರು ಬಂದು ಇಲ್ಲಿ ಬಂದು ಸುಮಾರು ಇಲ್ಲಿ ಬಾಲಾಜಿ ಅಂತ ಅರ್ಚಕರು ಪೂಜೆ ಮಾಡ್ತಾ ಇದ್ರು. ಅವಾಗ ಬಂದು ಅವ್ರ ಹತ್ರ ಪ್ರತಿನಿತ್ಯನೂ ನಿರ್ಮಾಲ್ಯ ತಗೊಂಡು ಬಂದು ಅವ್ರು ಕುಡಿಸಿದ್ರು. ಸುಮಾರು 1 ತಿಂಗಳ ಕಾಲ ಕೊಟ್ಟರು. ಬಂದು ಇವಾಗ ನಾರ್ಮಲ್ ಆಗಿದ್ದಾರೆ, ಅವಾಗ ಬರ್ತಾರೆ, ಮಠಕ್ಕೆ ಹೋಗ್ತಾರೆ. ಡಾಕ್ಟರ್ಗಳ ಕೈನೆಲ್ಲ ಆಗದಿದ್ದು ನಮ್ಮ ರಾಯರು ಮಾಡಿದ್ದಾರೆ. ಇವ್ರ ಮಹಿಮೆಗಳು ಒಂದಿಲ್ಲ ಎರಡಿಲ್ಲ, ಬೇಕಾದಷ್ಟು ಜನಕ್ಕೆ ಬೇಕಾದ ನಡೀತಾ ಇದೆ. ಅದಕ್ಕೆ ಸಾಕ್ಷಿ ನಮ್ಮ ಆಚಾರ್ಯ ಬಂದು ಇವ್ರ ರಾಯರು ನೋಡ್ತಾರಲ್ಲ, ಇವ್ರ ಸುತ್ತ ಎಲ್ಲಾರು ಸುತ್ಕೊಂಡ್ ಬರ್ತಾರೆ. ಅಷ್ಟು ಸ್ವಾಮಿ ನಮ್ಗೆ ಇದು ಪ್ರಾಬ್ಲಮ್, ಅದು ಪ್ರಾಬ್ಲಮ್, ಅರ್ಚನೆ ಮಾಡ್ರಿ, ಏನ್ ಮಾಡ್ಬೇಕು, ಏನ್ ಸಂಕಲ್ಪ ಮಾಡ್ಬೇಕು ಅಂತ ಇವ್ರ ಸುತ್ಕೊಂಡ್ ಬರ್ತಾರೆ. ಅಷ್ಟು ಮಹಿಮಾನ್ವಿತದಂತ ರಾಯರು ಇಲ್ಲಿ ನೆಲೆಸಿದ್ದಾರೆ. ಯಾರ್ಯಾರಿಗೆ ಏನೇನು ಬೇಡಿಕೆಗಳು ಬೇಕೋ ಎಲ್ರು ಬಂದು ರಾಯರನ್ನ ಪ್ರಾರ್ಥನೆ ಮಾಡ್ರಿ, ನಿಮ್ಗೆ ಏನೇನ್ ಬೇಕೋ ಎಲ್ಲ ರಾಯರು ಅನುಕೂಲ ಮಾಡ್ತಾರೆ. ಅವರಲ್ಲಿ ಇವರು ಪ್ರಹ್ಲಾದ ರಾಜರಾಗೆ ಅವತಾರ ಮಾಡಿದ್ರು. ಪ್ರಹ್ಲಾದ ರಾಜರ ಮುಂಚೆ ಅವ್ರು ಯಾಕಿದ್ರು ಅಂದ್ರೆ ಶಂಕುಕರ್ಣ ಅಂತ ಇದ್ರು. ಶಂಕುಕರ್ಣ ಯಾರು ಅಂದ್ರೆ ಬ್ರಹ್ಮದೇವರಿಗೆ ಪೂಜೆ ಮಾಡೋ ವೇಳೆ ಪೂಜಾ ಪುಷ್ಪಗಳನ್ನ ತಗೊಂಡ್ ಬಂದು ಕೊಡ ಅಂತ ಈ ಕೈಂಕರ್ಯ ಮಾಡ್ತಾ ಇತ್ತು. ಒಂದು ದಿನ ಅವ್ರು ತುಳಸಿ ಹೂವು ಬ್ರಹ್ಮದೇವರಿಗೆ ತಗೊಂಡೋದ್ ಕೊಡೋದು ತುಂಬಾ ಸ್ವಲ್ಪ ನಿಧಾನ ಆಯ್ತು. ಯಾತಕ್ಕೆ ನಿಧಾನ ಆಯ್ತು ಅಂದ್ರೆ ಅವರು ತುಳಸಿ ಹೂವು ತಗೊಂಡ್ಬರೋ ವೇಳೆ ಮೇಲ್ಗಡೆ ಗಂಧರ್ವರು ಪ್ರಯಾಣ ಮಾಡ್ತಾ ಇದ್ರು. ಅವ್ರ ಗಂಧರ್ವ ಗಾನ ಮಾಡ್ತಾ ಇದ್ರು. ಅದನ್ನ ಕೇಳ್ತಾ ಸ್ವಲ್ಪ ನಿಧಾನ ಆಗೋಯ್ತು. ಇಲ್ಲಿ ಬ್ರಹ್ಮದೇವರ ಪೂಜೆ ಮುಗಿದೋಯ್ತು. ಆವಾಗ ಹೋಗಿದ ತಕ್ಷಣ ಈ ಹೂವೆಲ್ಲ ಇಟ್ರೆ ಪೂಜೆ ಆಗೋಗಿದೆ, ನೀನು ಬೇರೆ ಇದು ಪೂಜೆ ಕೆಲಸದಲ್ಲಿ ನಿನ್ನ ಗಮನ ಇಲ್ಲ, ನೀನು ಭೂಲೋಕದಲ್ಲಿ ಹುಟ್ಟು, ರಾಕ್ಷಸನಾಗಿ ಹುಟ್ಟು ಅಂತ ಹೇಳ್ಬಿಟ್ಟು ಅವ್ರು ಶಾಪ ಕೊಟ್ಟು ಬಿಡ್ತಾರೆ ಬ್ರಹ್ಮದೇವರು. ಆವಾಗ ಸ್ವಾಮಿ ಇದ್ರಲ್ಲಿ ನಂದೇನು ತಪ್ಪಿಲ್ಲ, ದೇವರ ಗಾನ ಕೇಳ್ತಾ ಇದ್ದೆ, ನಾನು ಕ್ಷಮಿಸ್ಬೇಕು, ನನಗೆ ಈ ಶಾಪ ವಿಮೋಚನೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರಿ. ಶಾಪ ಕೊಟ್ಟಿದ್ದ ಶಾಪ
ಯಾರಿಂದ ಏನು ಮಾಡಕ್ ಆಗೋದಿಲ್ಲ ಅಷ್ಟೇ. ಆದ್ರೆ ವಿಮೋಚನೆ ಏನು ಅಂದ್ರೆ, ನೀನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರು ಕೂಡ ನಾನು ಭಕ್ತನಾಗೆ ಹುಟ್ಟುತ್ತಿ ಅಂತ ಹೇಳ್ಬಿಟ್ಟು ಅಲ್ಲಿ ಬ್ರಹ್ಮದೇವರು ಅವ್ರಿಗೆ ಶಂಕುಕರ್ಣನ್ಗೆ ಅನುಗ್ರಹ ಮಾಡಿದ್ರು. ಆವಾಗಲೇ ಅವ್ರ 2ನೇ ಜನ್ಮ ಪ್ರಹ್ಲಾದ ರಾಜರಾಗಿ ಬಂದ್ರು. ಪ್ರಹ್ಲಾದ ರಾಜರಾಗಿ ಬಂದು ಅಲ್ಲಿ ರಾಕ್ಷಸರ ವಂಶದಲ್ಲಿ ಹುಟ್ಟಿದ್ರು ಕೂಡ ಅವರು ಬಂದು ದೈವ ಭಕ್ತರಾಗಿದ್ರು, ಪ್ರಹ್ಲಾದರಾಗಿ ಹುಟ್ಟಿದ್ರು. ಆಮೇಲೆ ಬಾಹ್ಲಿಕ ರಾಜರಾಗಿ ಹುಟ್ಟಿದ್ರು. ಆಮೇಲೆ ವ್ಯಾಸರಾಜರಾಗಿ ಹುಟ್ಟಿದ್ರು. ವ್ಯಾಸರಾಜರಾದ್ಮೇಲೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ್ರು. ವ್ಯಾಸರಾಜರು ಅಂದ್ರೆ ಶ್ರೀ ಕೃಷ್ಣದೇವರಾಯರಿಗೆ ಅವರ ವಂಶಸ್ಥರು 7 ಪರಂಪರೆಗೆ ರಾಜಗುರುಗಳಾಗಿದ್ರು. ವ್ಯಾಸರಾಜರಿಗೆ ಅವರು ಬಂದಿದ್ದಾರೆ ಅಂತ ಕೃಷ್ಣರಾಜರಾಯರು ಸಾರ್ವಭೌಮ ರಾಜರು, ಅವ್ರ ಚಕ್ರವರ್ತಿಗಳು, ಅವ್ರು ಬಂದ ಸಮಾಚಾರ ತಿಳಿದ್ರೆ ಅವ್ರ ಚತುರಂಗ ಬಲದಿಂದ ಹೆಂಡತಿಯನ್ನ ಕರ್ಕೊಂಡು ಎಲ್ಲಾ ಇದರಿಂದ ಊರು ಹೊರಗಡೆ ಹೋಗಿ ಅವ್ರನ್ನ ಬರಮಾಡ್ಕೊಂಡ್ ಬಂದು ಬಂಗಾರ ತಟ್ಟೆನೆಯಲ್ಲಿ ಅವರ ಪಾದಕ ಇಟ್ಟು ಪಾದ ಪೂಜೆ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಕೃಷ್ಣ ದೇವರಾಯರ ಸಿಂಹಾಸನದಲ್ಲಿ ಗುರುಗಳನ್ನ ಕರ್ಕೊಂಡ್ಬಂದು ಕೂರಿಸಿರೋರು ಒಂದು ಅಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ರು. ಎಷ್ಟೋ ಜನ ನಮಗೆ ಸನ್ಯಾಸಿಗಳೆಲ್ಲ ಬಂದಿದ್ದಾರೆ, ಎಷ್ಟೋ ಜನ ಇದ್ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಮಾತ್ರ ಯಾತಕ್ಕೆ ಇನ್ನೂ ಎಲ್ಲಾರ್ಗೂ ಇದು ಕೊಡ್ತಾ ಇದ್ದಾರೆ, ಅವ್ರನ್ನ ಮಾತ್ರ ಎಲ್ಲಾರು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಹ್ಲಾದ ರಾಜರಿಗೆ ಅವತಾರವಾಗಿದ್ದಾಗ, ನರಸಿಂಹ ಅವತಾರ ಇದ್ದಾಗ ಹಿರಣ್ಯಕಶಿಪುನ ಪ್ರಹ್ಲಾದ ಅವರ ತಂದೆನ ಸಂಹಾರ ಮಾಡಿದ್ಮೇಲೆ ನಿಂಗೆ ಏನ್ ವರ ಬೇಕು ಅಂತ ಕೇಳಿದ್ದಾರೆ. ನಂಗೆ ಏನ್ ವರನು ಬೇಡ, ಇನ್ನಲ್ಲಿ ಭಕ್ತಿ ಇದ್ರೆ ಸಾಕು ಅನ್ನೋದು ಮಾತ್ರ ಕೊಟ್ರೆ ಸಾಕು. ಇಲ್ಲ ನೀನ್ ಕೇಳ್ಬೇಕು. ನಮ್ಮ ಅಪ್ಪನ ನನ್ನ ಕಣ್ಣು ಮುಂದೆನೆ ಈ ತರ ಆಗೋಯ್ತು, ಅವ್ರಿಗೆ ಮೋಕ್ಷ ಕೊಡು. ಅದು ನಿನ್ನಂತ ಮಗನ್ನ ಪ್ರಪಂಚಕ್ಕೆ ಕೊಟ್ಟ ಮೇಲೆ ನಾನು ಮೋಕ್ಷ ಕೊಡ್ದಿರ್ತೀನ, ಮೊದಲ ಕೆಲಸ ನಾನು ಮುಗಿಸಿದ್ದಾಗೋಯ್ತು, ಬೇರೆ ಏನಾದ್ರು ಕೇಳು ಅಂದ್ರೆ ನನ್ ಜೊತೆನಲ್ಲಿ ಇರೋರ್ನೆಲ್ಲಾರ್ನು ಮೋಕ್ಷ ಕರ್ಕೊಂಡ್ ಬರ್ಬೇಕು ಅಂತ. ಎಲ್ಲಾರ್ನು ಕರ್ಕೊಂಡ್ ಬರಕ್ಕಾಗಲ್ಲ, ನೀನ್ ಮಾತ್ರ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು, ಅವ್ರಿಗೆ ತತ್ವಜ್ಞಾನ, ವಿಷ್ಣು ಸರ್ವೋತ್ತಮ ಅನ್ನೋ ಜ್ಞಾನ ಉಪದೇಶ ಮಾಡ್ಬೇಕು. ಅವ್ರಿಗೆ ಆ ಜ್ಞಾನ ಬಂದ್ರೆ ಕರ್ಕೊಂಡ್ ಬರ್ಬೋದು ಅಂದ್ರು. ಸರಿ, ನಾನು 3 ಜನ್ಮದಲ್ಲಿ ಇಲ್ಲೇ ಇದ್ದು ಎಲ್ಲಾರ್ಗು ತತ್ವಜ್ಞಾನ ಉಪದೇಶ ಮಾಡಿ ನಾನು ಎಲ್ಲಾರನ್ನ ಕರ್ಕೊಂಡು ಬರ್ತೀನಿ ಅಂತ 700 ವರ್ಷ ಬೃಂದಾವನದಲ್ಲೇ ಇರ್ತೀನಿ. ನಾನು ಬೃಂದಾವನ ಇದ್ದಾಗಿದ್ರೆ ಮುಚ್ಚ ನಾ ಎಲ್ಲಿದೆ ಹೆಸರು ಹೇಳಿದ್ರೆ ಅಲ್ಲಿ ಇರ್ತೀನಿ ಅಂತ ಪ್ರಹ್ಲಾದ ರಾಜರು ನರಸಿಂಹದೇವರ ಹತ್ರ ಹೊರ ತಗೊಂಡಿದ್ದಾರೆ. ಅದಕ್ಕಿಂತ ಇವಾಗಿನ ಮಂತ್ರಾಲಯದಲ್ಲಿ ತುಂಬಾ ವಿಶೇಷ ನಡೀತಾ ಇದೆ. ಏನ್ ವಿಶೇಷ ಅಂದ್ರೆ, ಅಲ್ಲಿ ಪ್ರಹ್ಲಾದ ರಾಜರು ಯಾಗ ಮಾಡಿದಂತ ಜಾಗ, ಆ ಯಾಗ ಮಾಡಿದಂತ ಜಾಗದಲ್ಲಿ ಅವ್ರು ಆ ಜಾಗನ ಆರಿಸ್ಕೊಂಡು ಕೂತಿದ್ದಾರೆ. ಅಲ್ಲಿ ಕೂತ್ಕೊಂಡು ಏನ್ ಅಂದ್ಕೊಂಡ್ರೆ ಅದು ನಡೀತೆ ಅಂತ ಜಾಗದಲ್ಲಿ ಪ್ರಹ್ಲಾದ ರಾಜರು ಆ ಕಾಲದಲ್ಲಿ ಕೃತಯುಗದಲ್ಲಿ ಯಾಗ ಮಾಡಿದಂತ ಜಾಗ. ಆ ಜಾಗದಲ್ಲಿ ಅವ್ರ ಬೃಂದಾವನ ಇವತ್ತು ಕಟ್ಟಿರೋಂತ ಬೃಂದಾವನ. ಅವರಲ್ಲಿ ಹೋಗಿ ಸುಮ್ನೆ ಬೃಂದಾವನ ದರ್ಶನ ಮಾಡ್ಕೊಂಡು ಬಂದ್ರೆ ಅವರು ಏನೇನ್ ಬೇಡಿಕೆಗಳಿದೆ ಎಲ್ಲ ಆಗ್ತಾ ಇದೆ. ಅದಕ್ಕೆ ಅವ್ರ ಆರಾಧನೆಯಲ್ಲಿ ಇದು ಬರುತ್ತೆ, ಬಂದು ಎಲ್ಲಾರು ಕೊಡೋದು ಅಕ್ಕಿ ಮೂಟಿಗಳು, ಇದು ಎಲ್ಲ ದಂಡೆ ಮೂಟಿಗಳು ಬರುತ್ತೆ. ಅದನ್ನ ಕಿಲೋಮೀಟರ್ ಲೆಕ್ಕದಲ್ಲಿ ನಿಂತಿರುತ್ತೆ, ಅದನ್ನ ಇಳಿಸೋದಕ್ಕಾಗೋದಿಲ್ಲ. ಅಷ್ಟು 30 ಲಕ್ಷ ಜನ ಏನೋ ಊಟ ಆಗಿದೆ ಅಲ್ಲಿ ಬಂದು. ಆದ್ರೆ ರಾಯರ ಅನುಗ್ರಹ ಅನ್ನೋದು ನಡೀತಾನೆ ಇದೆ. ಬಂದು ಯಾರ್ಯಾರಿಗೆ ಏನೇನ್ ಬೇಕೋ ಎಲ್ಲ ಕೇಳ್ಕೊಂಡ್ರೆ ನಂಬಬೇಕು, ನಂಬಿದವರಿಗೆ ರಾಯರು ಖಂಡಿತ ಇದು ಮಾಡ್ತಾರೆ. ರಾಯರೆಷ್ಟೋ ನಮಗೆ ಪ್ರಾಮುಖ್ಯತೆವೋ ಭಕ್ತರು ಕೂಡ ಅಲ್ಲಿ ಪ್ರಾಮುಖ್ಯತೆಯನ್ನ ಪಡ್ಕೊಂತಾರೆ. ಕಾರಣ ಸದಾ ರಾಯರನ್ನ ನೆನೆದು ಸದಾ ರಾಯರ ಕೀರ್ತನೆ ಹಾಡಿ ಒಂದಷ್ಟು ಜನಕ್ಕೆ ರಾಯರ ಮಹಿಮೆಯನ್ನ ಸಾರೋದು ಅದಿದೆಯಲ್ಲ, ಅದು ಬಹಳ ಪುಣ್ಯವಾದಂತಹ ಕೆಲಸ. ಪ್ರತಿ ಗುರುವಾರವೂ ಕೂಡ ಇವರೊಂದು ಭಜನಾ ಕಾರ್ಯಕ್ರಮ ಆಗ್ಬೋದು, ಕೀರ್ತನೆ ಆಗ್ಬೋದು ಮಾಡ್ತಿದ್ದಾರೆ. ಅದೊಂದು ಮಹಿಳಾ ಸಂಘನೆ ಅಂತ ಹೇಳ್ಬೋದು. ಕವಿತಾ ಅವರು 2 ಮಾತು ರಾಯರ ಬಗ್ಗೆ ಮಾತಾಡ್ತಾರೆ. ನಾವು ಕವಿತಾ ಅಂತ, ನಮ್ಮ ಊರು ಬಂದು ಕರ್ನೂರು ಸ್ಥಳ. ಇಲ್ಲಿ ಬಂದು ನಾನು ತುಂಬಾ ದುಃಖದಲ್ಲಿದ್ದೆ. ನಮ್ಮ ಮನೆಯಲ್ಲಿ ದಾಂಪತ್ಯ ಜೀವನದಲ್ಲಿ ತುಂಬಾ ದುಃಖದಿಂದ ಈಚೆ ಬರ್ಬೇಕು ಅಂತ ರಾಯರ ಫೋಟೋ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೆ. ಪೂಜೆ ಮಾಡಿ ಅವ್ರ ಹತ್ರ ನಾನು ದುಃಖನ ಹಂಚ್ಕೊಂಡು ನನಗೆ ಈ ದುಃಖದಿಂದ ಈಚೆ ಬರ್ಬೇಕು, ಬೇರೆ ಏನು ನಾನು ಬೇಡ್ತಾ ಇಲ್ಲ ಅಂತ ಕೇಳ್ಕೊಂಡೆ. ರಾಯರು ಸ್ವಲ್ಪನೇ ನನ್ನ ದುಃಖದಿಂದ ಈಚೆ ಕರ್ಕೊಂಡ್ ಬಂದಿದ್ದಾರೆ. ಮನೆಯಲ್ಲೇ ಮಾಡ್ತಾ ಇತ್ತಂತವಳು ಈಗ ಮಠಕ್ಕೆ ಬರ್ತಾ ಇದ್ದೀನಿ. ವಾರನು ಬರ್ತೀನಿ. ವಾರ ಬರೋದಕ್ಕೆ ನನ್ಗೆ ಚೈತನ್ಯ ಕೊಟ್ಟಿದ್ದಾರೆ.
ರಾಯರ ಕೀರ್ತನೆ ಹಾಡಕ್ಕೂ ನನ್ಗೆ ಕೊಟ್ಟಿದ್ದಾರೆ, ಭಕ್ತಿ ಕೊಟ್ಟಿದ್ದಾರೆ. ನನ್ ಜೊತೆಲಿ ನನ್ನ ಅಕ್ಕ ತಂಗಿಗಳು, ನನ್ನ ಫ್ರೆಂಡ್ಸ್ ಎಲ್ಲಾರು ಕರ್ಕೊಂಡ್ ಬರ್ತೀನಿ. ರಾಯರ ಮಹಿಮೆ ತುಂಬಾ ಇದೆ. ಎಷ್ಟು ಹೇಳ್ಬೇಕು ಅಂದ್ರೂ ನಮ್ಗೆ ಸಾಲ್ತಾ ಇಲ್ಲ. ಯಾರು ಏನೇ ಬೇಡ್ಕೊಂಡ್ರು ರಾಯರು ಕೊಡ್ತಾರೆ. ಇಷ್ಟು ಹೇಳ್ತೀನಿ. ನಾನು ಸ್ವಲ್ಪನೇ ನಾನು ಈಗ ತುಂಬಾ ಚೇತರಿಸ್ಕೊಂಡಿದ್ದೀನಿ. ನನ್ನ ಕಷ್ಟ ಎಲ್ಲ ಪರಿಹಾರ ಆಗೈತೆ ಈ ಮಟ್ಟಕ್ಕೆ ಬಂದ ಮೇಲೆ. ಗುರುಭ್ಯೋ ನಮಃ. ಶ್ರೀ ಗುರು ರಾಘವೇಂದ್ರ ರಾಯ. ನನಗ್ ರಾಯರ ಮೇಲೆ ನಮ್ಮ ಅಕ್ಕಯಿಂದಾನೇ ನಾನು ಬಂದೆ. ರಾಯರ ಮೇಲೆ ನಂಬಿಕೆ ಇಕ್ಕಿ ಬಂದಿದ್ದೀನಿ. ನನ್ಗೆ ಯಾವುದೇ ಒಂದು ಮನ್ಸಲ್ಲಿ ನೋವಿದೆ, ಬಟ್ ಅದ್ ಹೇಳ್ಕೊಂಡಿದ್ದೀನಿ ರಾಯರ ಹತ್ರ ತೀರ್ಸ್ಕೊಟ್ಟಿದ್ದಾರೆ. ಅದರಿಂದ ರಾಯರ್ನ ನಂಬೋದು. ಎಲ್ಲಾರು ಬಂದು ರಾಯರ್ನ ಜಪ ಮಾಡಿ. ನಮಸ್ತೆ. ಗುರು ರಾಯರಿಂದ ನಾನು ಮುಕ್ತಿ ಪಡಿತಾ ಇದ್ದೀನಿ. ನನ್ನ ಮಗನ್ಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಉಪವಾಸ ಇದ್ದೀನಿ. ನಾನು ಗುರುವಾರ ಪ್ರತಿ ಒಂದು ಕಾರ್ಯಕ್ಕೂ ನಾನು ಬರ್ತಾ ಇದ್ದೀನಿ. ನನ್ ಮಗ ಇಲ್ಲಿ ಬಂದಾಗಿಂದ ತುಂಬಾ ಬದಲಾವಣೆ ಆಗಿದ್ದಾನೆ. ನನ್ ಮಾತು ಕೇಳ್ತಾ ಇದ್ದಾನೆ. ಅವನಿಗೆ ದೇವ್ರ ಮೇಲೆ ಭಕ್ತಿ ಬಂದಿದೆ. ಅವನು ಎಲ್ಲಾ ಕೆಲ್ಸಗಳನ್ನು ಸ್ವಲ್ಪ ತಂದೆ ತಾಯಿ ವಿಷಯ ತಲೆ ಬಾಗ್ಸಿ ಚೆನ್ನಾಗ ಕೆಲ್ಸಗಳನ್ನೆಲ್ಲ ಮುಕ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಹೇಳಿದ್ ಮಾತು ಕೇಳ್ತಾ ಇದ್ದಾನೆ. ಈ ಕಾಲದ ಮಕ್ಳೆಲ್ಲ ಯಾರು ಕೇಳೋದಿಲ್ಲ. ನನ್ ಮಗ ಆದ್ರೆ ಏನ್ ಹೇಳಿದ್ರೇನು ಕೇಳ್ತಾ ಇದ್ದಾನೆ. ನಾವು ಇಲ್ಲಿ ಪ್ರತಿ ಗುರುವಾರ ಬಂದಿ ಹೋಗ್ತಾ ಇದೀವಿ. ಎಲ್ಲ ತುಂಬಾ ಕಷ್ಟದಾಗಿರ್ತೀವಿ. ನಮ್ಗೇನು ಬೇಡ. ನನ್ನ ಮಗ ನಮ್ಮ ಒಳ್ಳೆದಾಗಿಲ್ಲ. ನನ್ನ ಪರಿಹಾರ ಮಾಡಿದ್ರೆ ಗುರು ರಾಘವೇಂದ್ರ. ನಾನು 5 ತಿಂಗಳಿಂದ ಬರ್ತಾ ಇದ್ದೀನಿ. ಸೊ ನನಗೆ 5 ತಿಂಗಳಲ್ಲಿ ತುಂಬಾ ಚೆನ್ನಾಗಿ ನಾನು ಏನ್ ಅನ್ಕೊಂಡ್ ಬಂದಿದ್ದೀನೋ ಅದೆಲ್ಲ ನಡೀತಿದೆ. ಸೊ ಇನ್ನೊಂದು ತುಂಬಾ ಖುಷಿ ಆಗ್ತಿದೆ ನನ್ಗೆ. ಗುರುವಾರ ಆಗಿದ ತಕ್ಷಣ ಬೆಳಗ್ಗೆನೆ ದೇವಸ್ಥಾನಕ್ಕೆ ಬರ್ಬೇಕು, ಮಧ್ಯಾಹ್ನದವರೆಗೂ ಇರ್ಬೇಕು, ಮಹಾಮಂಗಳಾರತಿ ಮುಗಿಸ್ಕೊಂಡೆ ಹೋಗ್ಬೇಕು ಅಂತ ತುಂಬಾ ಅದು ನನ್ಗೆ ಎಲ್ಲೇ ಹೋದ್ರು ಹೆಂಗೆ ಹೋದ್ರು ದೇವಸ್ಥಾನಕ್ಕೆ ಬಂದ್ಬಿಡ್ಬೇಕು ಅನ್ನೋ ಇದಿದೆ. ಮತ್ತೆ ನನ್ಗೆ ತುಂಬಾ ಮನ್ಸಿಗೆ ನೋವಾದಾಗ ನಾನು ರಾಘವೇಂದ್ರ ಸ್ವಾಮಿ ನೆನ್ಸ್ಕೊಂಡ್ರೆ ಖಂಡಿತ ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ನಾನು ಒಂದು ಅರ್ಕೆ ಇಟ್ಕೊಂಡಿದ್ದೀನಿ, ಅದು ತೀರ್ಸ್ತಾರೆ ಅಂತ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀನಿ. ತುಂಬಾ ನಂಬಿಕೆ ಇಡ್ಬೇಕು ಅಷ್ಟೇ. ಏನೇ ಆಗ್ಲಿ ರಾಯರಿದ್ದಾರೆ ಅಂತ ತುಂಬಾ ನಂಬಿಕೆಯಿಂದ
ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸತ್ಯದ